ಮಾಜಿ ಮುಖ್ಯಮಂತ್ರಿ ಹಾಗೂ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿಯವರು ಇಂದು ರೋಣ ವಿಧಾನಸಭಾ ಮತಕ್ಷೇತ್ರದ ನಿಡಗುಂದಿ ಗ್ರಾಮದಲ್ಲಿ ಮತಯಾಚನೆಯನ್ನ ಮಾಡಿದರು. ಇನ್ನು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಶ್ರೀ ಕಳಕಪ್ಪ ಬಂಡಿ ಸೇರಿದಂತೆ ಹಲವಾರು ಪ್ರಮುಖರು ಹಾಜರಿದ್ದರು. ಕಾರ್ಯಕ್ರಮದ ಪೂರ್ವದಲ್ಲಿ ನಿಡಗುಂದಿಯ ಭೀಮಾಂಬಿಕಾ ದೇವಸ್ಥಾನಕ್ಕೆ ಭೇಟಿ ನೀಡಿ ಆಶೀರ್ವಾದ ಪಡೆದುಕೊಂಡರು. ರೈತರು ಸಂಕಷ್ಟದಲ್ಲಿದೆ. ಆದ್ರೆ ಸರ್ಕಾರ ಮಾತ್ರ ಯಾವುದೇ ಕಾರ್ಯಕ್ರಮ ಹಾಕಿಲ್ಲ. 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾರೆ, ಅದು ಎಲ್ಲರೂ ಕೂಡ ಯಾವುದೇ ಇಲ್ಲ ಇಲ್ರಿ. ನಾಳೆ ಅಂತಾರ ಇಲ್ಲ ಇಲ್ರಿ. ಅಲ್ಲ ನಮ್ಮ ಅದು ಮನ್ಸಿಗೆ ಉತ್ತರ ನಾವು ಹೇಳ್ಬಿಡ್ತೀವ್ರಿ. ಮಳೆ ಬಂದು ಪ್ರವಾಹ ಬಂದಾಗ ನಾವು 13,000 ರೂಪಾಯಿ ಕೊಟ್ಟಿದ್ದೀವಿ ಒಂದು ಹೆಕ್ಟರ್ಗೆ. ಈಗ 2,000 ರೂಪಾಯಿ ಕೊಡ್ತಾರೆ. ನೀರಾವರಿ ಇದ್ರೆ 25,000 ರೂಪಾಯಿ ಕೊಡ್ತೀವಿ ನಾನು ಮುಖ್ಯಮಂತ್ರಿ ಇದ್ದೆ. ಹೀಗೆ ರೈತರ ಸಂಕಷ್ಟದಲ್ಲಿದ್ದಾಗ ಒಂದು ಸರ್ಕಾರ ಬಂದು ನಿಲ್ಲುವಂಥದ್ದು ಒಂದು ಜವಾಬ್ದಾರಿ. ಇವತ್ತು ಬರಗಾಲ ಬಂದಿದೆ, ಕುಡಿಯೋ ನೀರಿನ ಸಮಸ್ಯೆ ಇದೆ, ದನಕರಿಗೆ ಕುಡಿಯೋ ನೀರಿನ ಸಮಸ್ಯೆ ಇದೆ, ಮೇವಿಲ್ಲ. ಆದ್ರೂ ಕೂಡ ಇವತ್ತು ಸರ್ಕಾರ ಈ ಕಡೆ ತಿರುಗಿ ನೋಡ್ತಾ ಇದೆ. ಒಂದು ನಮೂನಿ ಇದೊಂದು ದರಿದ್ರ ಸರ್ಕಾರ ಇವತ್ತು ಕರ್ನಾಟಕದಲ್ಲಿ. ಅಭಿವೃದ್ಧಿ 10 ತಿಂಗಳಲ್ಲಿ ಒಂದು ನಯಾ ಪೈಸೆ ಕೂಡ ಅಭಿವೃದ್ಧಿ ಆಗಿಲ್ಲ. ಆದ್ರಿಂದ ನಾವು ರೈತ ವಿದ್ಯಾರ್ಥಿ ವೇತನ ಮಾಡಿದ್ವಿ, ರೈತರ ಮಕ್ಕಳು ವಿದ್ಯೆ ಕಲೀಲಿ. ಯಾಕಂದ್ರೆ ಭೂಮಿ ಎಷ್ಟಿದೆ ಅಷ್ಟೇ ಇದೆ, ಅದ್ರ ಮೇಲೆ ಅವಲಂಬಿತವಂತ ರೈತರ ಮಕ್ಕಳು ಹೆಚ್ಚಾಗಿದೆ. ಈಗ 20 ವರ್ಷದಿಂದ 10 ಎಕರೆ ಇದ್ರು, ಇಬ್ರು ಅಂತಂಬರಿದ್ರು. ಈಗ ಅವ್ರ ಮಕ್ಕಳಾಗಿ ಒಬ್ಬೊಬ್ಬರಿಗೆ ಒಂದೊಂದು ಎಕರೆ ಬರ್ತೈತಿ, ಒಂದು 5-5 ಎಕರೆ ಬರ್ತೈತಿ.